ಗೈಸ್, ನಿಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದ್ದು ಅದ್ರಲ್ಲಿ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದು ಯಾವುದೋ ಕಾರಣಕ್ಕೋಸ್ಕರ ನೀವು ಆ ಚಾನಲ್ ಅಲ್ಲಿ ವರ್ಕ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀರಾ, ವರ್ಷಗಳಾಯ್ತು. ಈಗ ಅದನ್ನ ರೀಸ್ಟಾರ್ಟ್ ಮಾಡ್ಬೋದಾ ಅನ್ನೋದು ನಿಮ್ ತಲೆಯಲ್ಲಿ ಪ್ರಶ್ನೆ ಇತ್ತು ಅಂದ್ರೆ, ಸೊ ಈ ಕ್ವಶನ್ ನನಗೆ ನನ್ನ ಸಬ್ಸ್ಕ್ರೈಬರ್ಸ್ ಒಬ್ರು ಕೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡ್ಬೋದಾ, ಮಾನಿಟೈಸ್ ಕತೆ ಏನು, ವ್ಯೂಸ್ ಬರುತ್ತಾ, ಇನ್ಕಮ್ ಬರುತ್ತಾ, ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ಲ ಅವ್ರ ಕತೆ ಏನು, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಗೈಸ್, ಮೊದಲಿಗೆ ನೀವು ಆ ಒಂದು ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡ್ಬೋದಾ ಅಂತಂದ್ರೆ ಖಂಡಿತವಾಗ್ಲೂ ರೀಸ್ಟಾರ್ಟ್ ಮಾಡ್ಬೋದು. ಸೊ ಗೈಸ್, 0ಇಂದ ನಾವು ಸ್ಟಾರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಸೊ ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಇರುವಂತಹ ಹಳೆ ಚಾನಲ್ ಅನ್ನೇ ರೀಸ್ಟಾರ್ಟ್ ಮಾಡೋದು ಬೆಸ್ಟ್. ಓಕೆನಾ? ಸೊ ಇನ್ನೊಂದು ರಿಯಾಲಿಟಿ ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ ನೀವು ತುಂಬಾ ವರ್ಷಗಳಿಂದ ಗ್ಯಾಪ್, ಯಾವುದೇ ವಿಡಿಯೋ ಹಾಕ್ತಾರಲ್ಲೇ ಗ್ಯಾಪ್ ಆಗಿರುತ್ತಲ್ವಾ. ಸೊ ಹಂಗಾಗಿ ಆ ಹಳೆ ಸಬ್ಸ್ಕ್ರೈಬರ್ಸ್ ಏನಾಗಿರ್ತಾರೆ, ಇನ್ಆಕ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದಾಗ ಒಂದು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋಸ್ಗಳಿಗೆ ನಿಮ್ಗೆ ವ್ಯೂಸ್ ಬರ್ದೇ ಇರ್ಬೋದು. ಸೊ ನಿಮ್ಗಾಗ ಏನ್ ಅನ್ಸ್ಬಿಡುತ್ತೆ, ಫ್ಯೂಸ್ ಆಗಿದ್ಯೇನೋ, ಸ್ಟ್ರಕ್ ಆಗ್ಬಿಟ್ಟಿದೇನೋ ಚಾನಲ್, ಆ ತರ ಅನ್ಸ್ಬಿಡುತ್ತೆ. ಯಾಕಂತಂದ್ರೆ ಅದು ಇನ್ಆಕ್ಟಿವ್ ಆಗಿದ್ರಲ್ಲ. ಸಬ್ಸ್ಕ್ರೈಬರ್ಸು ಅಷ್ಟೇ, ಏನು ಅಲ್ಗೋರಿದಮ್ಮು ಅಷ್ಟೇ. ನಿಮ್ ಚಾನಲ್ ತುಂಬಾ ವರ್ಷಗಳಿಂದ ಯಾವುದೇ ವಿಡಿಯೋಸ್ ಆಗ್ತಾ ಇದ್ದಾಗ ಆ ರೀತಿ ಆಗುತ್ತೆ. ಬಟ್ ನೀವು ಅದೇ ಚಾನಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಆಗಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡ್ತಾ ಬಂದಾಗ ಸೊ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ವ್ಯೂಸ್ ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 2-3 ವಿಡಿಯೋಸ್ಗೆ ವ್ಯೂಸ್ ಬರ್ತಾ ಇರ್ಬೋದು, ಬಟ್ ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದಾಗ ನಿಮ್ಗೆ ವ್ಯೂಸ್ ಗಳು ಆಟೋಮೆಟಿಕ್ಲಿ ಸ್ಟಾರ್ಟ್ ಆಗುತ್ತೆ, ರಿಲೀಸ್ ಆಗುತ್ತೆ. ಓಕೆನಾ? ಸೊ ವಿಡಿಯೋಸ್ ಆಗ್ತಾ ಬರ್ತಾ ಇದ್ದಂಗೆ ಅಲ್ಗೋರಿದಮ್ಗೆ ಸಿಗ್ನಲ್ ಹೋಗುತ್ತೆ, ಓ ಈ ಚಾನಲ್ ಮತ್ತೆ ಶುರು ಆಗಿದೆ, ಸೊ ಇದನ್ನ ರೆಕಮೆಂಡ್ ಮಾಡ್ಬೇಕಪ್ಪ ಅಂತ ಹೇಳಿ ಏನ್ ಮಾಡುತ್ತೆ, ಪುಷ್ ಮಾಡುತ್ತೆ ನಿಮ್ಮ ವಿಡಿಯೋಸ್ಗಳನ್ನ. ಓಕೆನಾ? ಸೊ ನೀವು ಹಳೆ ಚಾನಲ್ ಅನ್ನೇ ರೀಸ್ಟಾರ್ಟ್ ಮಾಡೋದು ಬೆಟರ್. ಓಕೆನಾ? ಸೊ ಇನ್ನು ಮಾನಿಟೈಸೇಷನ್ಗೆ ವಿಷಯಕ್ಕೆ ಬಂದ್ವಿ ಅಂತಂದ್ರೆ, ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ 1 ವರ್ಷದೊಳಗಡೆ ಅಂದ್ರೆ 365 ಡೇಸ್ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ ಮತ್ತೆ 4000 ವಾಚ್ ಟೈಮ್ ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಓಕೆನಾ? ಸೊ ಈಗ ಆಲ್ರೆಡಿ ತುಂಬಾ ವರ್ಷಗಳಾಗ್ಬಿಟ್ಟಿದೆ, ವರ್ಷ ಮುಗ್ದೋಗ್ಬಿಟ್ಟಿದೆ. ಆಗ ಏನಾಗುತ್ತೆ, ಸೊ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಕೌಂಟ್ ಆಗಿರುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ವಾಚ್ ಟೈಮ್ ಆ ವರ್ಷ ಈಗ ನೀವು ಹೊಸದಾಗಿ ಸ್ಟಾರ್ಟ್ ಮಾಡ್ತೀರಲ್ವಾ, ಅಲ್ಲಿಂದ ಕೌಂಟ್ ಆಗುತ್ತೆ. ವರ್ಷಕ್ಕೆ ಕೌಂಟ್ ಆಗಿರೋದು ಲೆಸ್ ಆಗ್ಬಿಡುತ್ತೆ. ಓಕೆನಾ? ಅದು ಕೌಂಟ್ ಆಗಲ್ಲ. ಸೊ ನೀವು ವಾಚ್ ಟೈಮ್ ಮಾಡಬೇಕು ಅಂತಂದ್ರೆ ಆ ಏನು ಸ್ಟಾರ್ಟ್ ಮಾಡ್ತೀರಾ ಆ ವರ್ಷದಿಂದ ಹಾಕುವಂತಹ ವಿಡಿಯೋಸ್ಗಳಿಗೆ ಬರುವಂತಹ ವಾಚ್ ಟೈಮ್ ಕೌಂಟ್ ಆಗುತ್ತೆ. ಸೊ ಆಲ್ರೆಡಿ ವರ್ಷ ಆದ್ಮೇಲೆ ಇರುತ್ತಲ್ಲ ಹಿಂದಿನ ವಾಚ್ ಟೈಮ್, ಅದು ಕೌಂಟ್ ಆಗಲ್ಲ. ಓಕೆನಾ? ನಿಮ್ಮ ಮಾನಿಟೈಸೇಷನ್ಗೆ ಆ ವಾಚ್ ಟೈಮ್ ಕೌಂಟ್ ಆಗಲ್ಲ, ನೀವು ಹೊಸದಾಗಿ ವಾಚ್ ಟೈಮ್ ಮಾಡ್ಕೋಬೇಕಾಗತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಏನಾದ್ರು ನಿಮ್ಗೆ 1000 ಆಗಿದ್ರೆ ಅದೇನು ವರಿ ಆಗೋದಿಲ್ಲ, ಅದೇನು ಲೆಸ್ ಆಗಲ್ಲ. ಓಕೆನಾ? 1000 ಸಬ್ಸ್ಕ್ರೈಬರ್ಸ್ ಅದು ಕೌಂಟ್ ಆಗುತ್ತೆ. 4000 ವಾಚ್ ಟೈಮ್ ಮಾತ್ರ ನೀವು ಫೋಕಸ್ ಮಾಡಿ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಅಕಸ್ಮಾತ್ ಈಗ ಆಲ್ರೆಡಿ ಮಾನಿಟೈಸ್ ಕೂಡ ಆನ್ ಆಗಿತ್ತು, ಆದ್ರೆ ವರ್ಷಗಳಿಂದ ಗ್ಯಾಪ್ ಆಗಿತ್ತು, ಚಾನಲ್ ಅಲ್ಲಿ ಯಾವುದೇ ವಿಡಿಯೋಸ್ ಹಾಕಿಲ್ಲ ಅನ್ನೋರು, ಕೆಲವೊಂದು ಆಡ್ಸೆನ್ಸ್ ಅಕೌಂಟ್ಗಳು ಡಿಸ್ಕನೆಕ್ಟ್ ಆಗಿರುತ್ತೆ, ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಇನ್ಆಕ್ಟಿವ್ ಆಗಿರುತ್ತೆ, ಸೊ ಆಕ್ಟಿವ್ ಮಾಡ್ಕೊಂಡ್ರೆ ಮುಗೀತು, ಅದು ಏನ್ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಇದೆಲ್ಲ ಆದ್ಮೇಲೆ ಗೈಸ್, ನೀವು ಮೇನ್ ಆಗಿ ಒಂದು ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಒಂದು ಮೇನ್ ಆಗಿ ಕೆಲವೊಂದು ಅಂಶಗಳನ್ನ ನೀವು ಪಾಲಿಸಲೇಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಬೇಗ ಸಕ್ಸಸ್ ಅನ್ನೋದು ಸಿಗಲ್ಲ. ಓಕೆನಾ? ಸೊ ಗೈಸ್, ನೀವು ಮತ್ತೆ ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡುವಾಗ ಮೊದಲು ನೀವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕೋದು. ಓಕೆನಾ? ಸೊ ಇನ್ಆಕ್ಟಿವ್ ಆಗಿರುವಂತಹ ಸಬ್ಸ್ಕ್ರೈಬರ್ಸ್ ನ ಆಕ್ಟಿವ್ ಮಾಡೋದು. ಓಕೆನಾ? ಫಸ್ಟ್ ನೀವು ಏನ್ ಮಾಡ್ಬೇಕು, ಕಮ್ಯುನಿಟಿಯಲ್ಲಿ ನಾನು ನನ್ನ ಹೊಸ ಚಾನಲ್ ಅಥವಾ ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿ. ಓಕೆನಾ? ಪೋಸ್ಟ್ ಹಾಕಾದ್ಮೇಲೆ ನೀವು ಮೇನ್ ಆಗಿ ಏನ್ ಮಾಡಿ, ಒಂದು ನೀಚ್ ಅಂದ್ರೆ ನೀವು ಆಲ್ರೆಡಿ ಏನು ಆ ಹಳೆ ಚಾನಲ್ ಅಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀರಾ, ವ್ಲಾಗು, ಕುಕಿಂಗು, ಇಲ್ಲ ಟೆಕ್ಕು, ಯಾವ ಕಂಟೆಂಟ್ ಅಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ. ಸೊ ನೀವು ಯಾವ ಕಾರಣಕ್ಕೂ ನೀಚ್ ನ ಚೇಂಜ್ ಮಾಡಬೇಡಿ. ಓಕೆನಾ? ಸೊ ಆಲ್ರೆಡಿ ನೀವು ಹಳೆ ಚಾನಲ್ ಅಲ್ಲಿ ಯಾವ ನೀಚನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ಮಾಡ್ತಾ ಇದ್ರಿ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ? ಸೊ ಅದಾದ್ಮೇಲೆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಿ. ಸೊ ವಾರಕ್ಕೆ ಒಂದು ಅಟ್ಲೀಸ್ಟ್ ಅಂದ್ರೂ 3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡಿ, ಜನಕ್ಕೆ ಇಷ್ಟ ಆಗುವಂತಹ ಕಂಟೆಂಟ್ ಅನ್ನ ಕೊಡಿ. ಓಕೆನಾ? ಅದಾದ್ಮೇಲೆ ತಮ್ನೇಲ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿ. ವಿಡಿಯೋ ಅಪ್ಲೋಡ್ ಆದ್ಮೇಲೆ ಅದನ್ನ ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿ. ಓಕೆನಾ? ಸೊ ನೀವು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಮಾಡ್ತಾ ಬಂದು ಕಮ್ಯುನಿಟಿಯನ್ನ ಯೂಸ್ ಮಾಡ್ಕೊಂಡು ಒಳ್ಳೆ ಇರುವಂತಹ ನೀಚನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಿಮ್ ಚಾನಲ್ ಮತ್ತೆ ರೀಸ್ಟಾರ್ಟ್ ಆಗಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೈಸ್, ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ನೀವು ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡಬಹುದು. ಸೊ 0 ಇಂದ ಸ್ಟಾರ್ಟ್ ಮಾಡೋಕ್ಕಿಂತ ಹಳೆ ಚಾನಲ್ ಅನ್ನ ಸ್ಟಾರ್ಟ್ ಮಾಡೋದೇ ಬೆಟರ್. ಓಕೆನಾ? ಸೊ
ಸಬ್ಸ್ಕ್ರೈಬರ್ಸ್ನ ಆಕ್ಟಿವ್ ಮಾಡೋದಕ್ಕೆ ಒಂದು ಕಮ್ಯುನಿಟಿ ಪೋಸ್ಟ್ ಅನ್ನ ಹಾಕಿ. ಓಕೆನಾ, ಸಬ್ಸ್ಕ್ರೈಬರ್ಸ್ ನಡೆಯುತ್ತೆ, ವಾಚ್ ಟೈಮ್ ಲೆಸ್ ಆಗುತ್ತೆ. ಸೊ ನೀವು ವಾಚ್ ಟೈಮ್ನ ಫೋಕಸ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಅನ್ನ ಕೊಡಿ. ಓಕೆನಾ, ಸೊ ಡೈಲಿ ಏನು ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ನ ಮಾಡ್ತಾ ಬನ್ನಿ. ನಿಮ್ಮ ನೀಚ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಹಳೆ ಚಾನಲಲ್ಲಿ ಯಾವ ವಿಡಿಯೋಸ್ನ ಹಾಕ್ತಾ ಇದ್ರಿ ಅದೇ ವಿಡಿಯೋಸನ್ನೇ ಕಂಟಿನ್ಯೂ ಮಾಡ್ಕೊ ಬನ್ನಿ. ಓಕೆನಾ, ಸೊ ಖಂಡಿತವಾಗ್ಲೂ ನೀವು ಹಳೆ ಚಾನಲ್ ಅನ್ನ ರೀಸ್ಟಾರ್ಟ್ ಮಾಡಬಹುದು, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಓಕೆನಾ, ಸೊ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಈ ವಿಡಿಯೋನ ಎಸ್ಪೆಷಲಿ ಪ್ರಿಯಾ ಅವರಿಗೆ ಮಾಡಿದ್ದು, ಯಾಕಂತಂದ್ರೆ ಅವರೇ ಕಮೆಂಟ್ ಮಾಡಿದ್ದು. ಓಕೆನಾ, ಸೊ ಪ್ರಿಯಾ ಅವರೇ, ನಿಮ್ಮ ಡೌಟ್ಗೆ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಅಕಸ್ಮಾತ್ ಏನೇ ಡೌಟ್ ಇದ್ರು, ಯಾರಿಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಯಾವುದೇ ವಿಡಿಯೋ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.